ಚಿತ್ರದುರ್ಗದ ಡಿಸಿ ವೃತ್ತದಲ್ಲಿ ಬಸವ ಪುತ್ಥಳಿ ನಿರ್ಮಾಣ ಮಾಡದಂತೆ ಖಂಡಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕಳೆದ 3 ದಿನಗಳ ಹಿಂದಷ್ಟೇ ಕೆಲವರು ಡಿಸಿ ವೃತ್ತದಲ್ಲಿ ರಾತ್ರೋರಾತ್ರಿ ಬಸವ ಪುತ್ಥಳಿ ನಿರ್ಮಾಣಕ್ಕೆ ಬಂದಿದ್ದು, ಪೊಲೀಸರು ಅವರನ್ನು ತಡೆದು ಅವರನ್ನು ವಶಕ್ಕೆ ಪಡೆದಿದ್ದರು. ಇನ್ನು ಇದನ್ನು ಖಂಡಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಒನಕೆಯನ್ನು ನೆಟ್ಟು ಒಬ್ಬ ವೃತ್ತ ಎಂದು ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದರು. ಇನ್ನು ಇಲ್ಲಿ ಅಂಟಿಸಿದ್ದ ಸ್ಟಿಕ್ಕರನ್ನು ಯಾರ ಕಿತ್ತಿದ್ದು ಒನಕೆಯನ್ನು ತೆಗೆದುಕೊಂಡು ಹೋಗಿದ್ದರು. ಇದನ್ನು ಖಂಡಿಸಿದ ಕರುನಾಡ ವಿಜಯ ಸೇನೆ ವತಿಯಿಂದ ಇಂದು ಡಿಸಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದು, ಒನಕೆಯನ್ನು ತೆಗೆದುಕೊಂಡು ಹೋಗಿದ್ದು ಸ್ಟಿಕ್ಕರ್ಗಳನ್ನು ಕಿತ್ತು ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಬೇಕು ಹಾಗೂ ಯಾವುದೇ ಕಾರಣಕ್ಕೂ ಬಸವ ಪುತ್ಥಳಿ ನಿರ್ಮಾಣ ಮಾಡದಂತೆ ಘೋಷಣೆಗಳನ್ನು ಕೂಗಿದ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ, ಸ್ವಾಭಿಮಾನಿ ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ಬೇಕೇ ಬೇಕು. ಮತ್ತಿರುವ ಕಿಡಿಗೇಡಿಗಳಿಗೆ ಹೇಳು ಧಿಕ್ಕಾರ. ಒನಕೆ ಓಬವ್ವ ವೃತ್ತವನ್ನು ಒಪ್ಪಿಕೊಳ್ಳದೇ ಇರುವ ಮೂರ್ಖರಿಗೆ ಹೇಳು ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಸುಮೆ ಇದು ಒನಕೆ ಅಲ್ಲ ಸುಮೆ, ಅದು ಒನಕೆ ಎಲ್ಲೈತೆ ಅಲ್ಲಿ ತಂದಿಟ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ಅದ್ರ ಮೂಲಕ ಏನಾಗುತ್ತೆ ಅದು ಗೊತ್ತಿಲ್ಲ. ನಾನಂತೂ ಕೇಳಲ್ಲ. ಅದು ಎಲ್ಲಿಂದ ಒನಕೆ ಏನೈತೆ ಒನಕೆ ತಂದಿಡ್ಬೇಕು. ಒನಕೆ ಕೊಡ್ರಿ, ಯಾಕೆ ತೆಗೆದ್ರಿ? ಒನಕೆ ಸಿಗಲ್ಲ. ವಿಡಿಯೋ ಮಾಡ್ಕೊಂಡು ಇದು ಮಾಡ್ತಾರೆ, ಅದೇನು ಹೇಳಿ ಕೇಳಲೇ ಬಿಡ್ರಿ. ಒನಕೆ ಕೊಡ್ರಿ, ಒನಕೆ ಹಾಕಿರ್ತಾರೆ ಅಂತ ಹೇಳಿ